ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ವತಿಯಿಂದ ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಬಿಜೆಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಎಚ್ ಬಸವರಾಜುರವರು ಕದಿರನಹಳ್ಳಿ ಪಾರ್ಕ್ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಾಂಗಲ್ಯ, ಕಾಲುಂಗುರ ಹಾಗೂ ವಿವಾಹದ ಸಮವಸ್ತ್ರವನ್ನು ನೀಡಿ ಕುಮಾರಿ ಚಂದ್ರಮ್ಮ ಹಾಗೂ ಕರೇಸಂದ್ರ ಶ್ರೀ ಮಹೇಶ್ ಎಂಬ ವಧೂವರರಿಗೆ ವಿವಾಹವನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ವೆಂಕಟೇಶ್, ನಾರಾಯಣಸ್ವಾಮಿ, ಪರಮೇಶ್ವರ್, ಗುಪ್ತಾ, ಬೋರೇಗೌಡ್ರು, ಚಂದ್ರಣ್ಣ, ಬಸವರಾಜು, ಬಾಬು, ವೆಂಕಟಪ್ಪ, ವಿಜಿ, ಆನಂದ್ ಹಾಗೂ ಸೋಮೂರವರು ಉಪಸ್ಥಿತಿಯಲ್ಲಿದ್ದರು. ಶ್ರೀ ಬನಶಂಕರಿ ತಾಯಿಯ ಸನ್ನಿಧಾನದಲ್ಲಿ ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆಯಲ್ಲಿ ಅಡಿಯಲ್ಲಿ 25ನೇ ವರ್ಷ ಮುಗಿದ್ಮೇಲೆ ವರ್ಷಕ್ಕೊಂದು ಸಾರಿ ತಾಯಿ ಸನ್ನಿಧಾನದಲ್ಲಿ ಮಾಡ್ತೀವಿ. ಅದ್ರ ಮೇಲೆ ಯಾರೇ ಬಡತನ ಮಧ್ಯಮ ವರ್ಗದ ರೇಖೆಯಲ್ಲಿರ್ತಕ್ಕಂಥವ್ರು ಯಾರೇ ಇರಲಿ, ಅವರು ಬಂದು ನಮ್ಮ ವ್ಯವಸ್ಥಾಪಕರನ್ನ ಭೇಟಿ ಮಾಡಿದಾಗಲೋ ಅಥವಾ ನಮ್ಮನ್ನು ಭೇಟಿ ಮಾಡಿದಾಗಲೋ ವಿಷಯ ತಿಳಿದಾಗ ಇದು ಇಲ್ಲಿ 8ನೇ ಮದುವೆ. ಈ ವರ್ಷದಲ್ಲಿ ಸಾಮೂಹಿಕ ಫೆಬ್ರವರಿ 29ನೇ ತಾರೀಕು ಮುಗಿದ್ಮೇಲೆ ಇದು 8ನೇ ಮದುವೆ. ಇಲ್ಲಿ ಇದು ಹುಡುಗ ತಂದೆ ಇಲ್ಲ, ಹುಡುಗಿಗೆ ತಾಯಿ ತಂದೆ ಇಲ್ಲ. ಹುಡುಗಿ ಒಂದು ಕಡೆ ಕೆಲಸದ ಮನೆಯಲ್ಲಿ ಜೀವನ ಸಾಗ್ತಾ ಇದೆ. ಹುಟ್ಟಿದ್ದು ದಾವಣಗೆರೆನ ಗುಲ್ಬರ್ಗ. ಹುಡುಗಿಗೆ ಗುಲ್ಬರ್ಗ, ಹುಡುಗ ಮಂಡ್ಯ ಜಿಲ್ಲೆ ಕರಿಸಂದ್ರದಲ್ಲಿ ವಾಸ. ಕರಿಸಂದ್ರದಲ್ಲಿ ಹುಡುಗನ ಒಂದು ಹಿನ್ನೆಲೆ ಅಂತ ಹೇಳಿದ್ರೆ, ಚಿಕ್ಕ ಹುಡುಗನಾಗಲಿಂದಲೇ ಅವರ ತಂದೆ ತಾಯಿ ಬಿಟ್ಟ ಮೇಲೆ ಮೊದಲು ಸಾಕಿದ್ದು ಲಕ್ಷ್ಮಮ್ಮ 12 ವರ್ಷ ಕೃಷ್ಣಾ ಗ್ರ್ಯಾಂಡಲ್ಲಿ ಕೆಲಸ ಮಾಡ್ತಾಳೆ ಯಾಕೆ ಅಮ್ಮ. 12 ವರ್ಷ ಆದಮೇಲೆ ಸ್ವಲ್ಪ ಇದಾದ್ಮೇಲೆ ಎರಡನೇ ನಿನ್ನ ಹೆಸರು ಜಯಮ್ಮ, ಜಯಲಕ್ಷ್ಮಮ್ಮ ಕರಿಸಂದ್ರದಲ್ಲಿ ಇಲ್ಲಿವರೆಗೂ ಸಾಕ್ತಾರೆ. ಅವ್ರಿಗೆ ಇವತ್ತು ಇಷ್ಟು ಜನ ಸೇರಿ ನಮ್ಮ ಶ್ರೀಮತಿ ಮಾಧವಪ್ಪ ಅಂತೇಳಿ ನಮ್ಮ ಇಲ್ಲೇ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ವಾಸ, ಅವರ ಶ್ರೀಮತಿಯವರು ಅವ್ರನ್ನ ಹುಡುಗಿನ ಸಾಕ್ತಾರೆ. ಇವತ್ತೆಲ್ಲರೂ ಸೇರಿ ಅವರ ಒಂದು ವೀರಾಂಜನೇಯನ ದೇವಸ್ಥಾನದ ಸನ್ನಿಧಾನದಲ್ಲಿ ಕಂಕಣ ಭಾಗ್ಯವನ್ನು ಆಗಿದೆ. ತಾಯಿಯ ಒಂದು ಭಾವಚಿತ್ರವನ್ನು, ಫೋಟೋವನ್ನು ಕೊಟ್ಟಿದ್ವಿ. ಪ್ರತಿನಿತ್ಯ ಅಮ್ಮನ್ನು ಸ್ಮರಣೆ ಮಾಡಲಿ ಅಂತೇಳಿ. ಇಂಥದ್ದು ಯಾರೇ ಇರಲಿ, ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಇದಕ್ಕೆ ಮುಂಚೂಣಿಯಲ್ಲಿರ್ತಾರೆ. ಅದೇ ನಮ್ಮ ಒಂದು ಪುಣ್ಯ. ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ಅವರ ಸ್ನೇಹಿತರಿಗೆ, ಅದರಲ್ಲೂ ವಿಶೇಷವಾಗಿ ಮಾದೇವ್ ಅಂತೇಳಿ, ಸೋಮಶೇಖರ್ ಅಂತೇಳಿ BDA ಕಾಂಪ್ಲೆಕ್ಸಲ್ಲಿ
ಸೊಪ್ಪು ವ್ಯಾಪಾರ ಮಾಡ್ತಾನೆ, ಅವನೇ ಇವತ್ತಿನ ಕಾರಣೀಭೂತ ಅವರಿಬ್ಬರು ಜೋಡಿಗೆ. ಅದಲ್ಲದೆ ಇಷ್ಟು ಜನಕ್ಕೆ ಇವತ್ತು ಊಟದ ವ್ಯವಸ್ಥೆನೂ ಸಹಿತ ಅವರೇ ಮಾಡಿಸಿದ್ದಾನೆ. ಇಂಥ ಒಂದು ಸತ್ಕಾರ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ತಾಯಿ ಬನಶಂಕರಮ್ಮ ಆಂಜನೇಯ ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ. ತುಂಬ ಖುಷಿ ಆಯಿತು. ಖುಷಿ ಆಗುತ್ತೆ. ಮದುವೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದು ಒಳ್ಳೇದಾಗಲಿ. ನಮ್ಮ ನಾಯಕರಾದ ಎಚ್ ಬಸವರಾಜ್ ಅವರು ಮಾಜಿ BBMP ಸದಸ್ಯರು, ವಿರೋಧ ಪಕ್ಷ ನಾಯಕರು. ಬನಶಂಕರಿ ಸಾಮೂಹಿಕ ವಿವಾಹ ಮದುವೆ ಸದಾ ವರ್ಷ ಎಲ್ಲ ಮಾಡ್ತಾ ಇರ್ತಾರೆ. ಜೊತೆಯಲ್ಲಿ ಕಷ್ಟ ಅಂತ ಬಂದಾಗ ಅವ್ರ ಕೈ ಸಹಾಯ ಮಾಡೋದು ಮತ್ತು ಪ್ರತಿಯೊಂದು ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ಜೊತೆಯಲ್ಲಿ ಸಾಮೂಹಿಕ ಮದುವೆ ಇದುವರೆಗೂ ಸುಮಾರು 25 ವರ್ಷದಿಂದ ಸಾಮೂಹಿಕ ಮದುವೆ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ ಇಂಥ ಯಾರನ್ನ ಬಡವ್ರು ಬಂದರೆ ಹಣ ಈ ಥರ ಏನೋ ಪ್ರಾಬ್ಲಮ್, ಯಾರು ನಮ್ಮಂಥವ್ರು ಯಾರು ಕರ್ಕೊಂಡು ಹೋದರೆ ಏನಾಗಬೇಕು ಅಂತ ಕೇಳ್ತಾರೆ. ಈ ಥರ ಬಡವ್ರದ್ದೊಂದು ಮದುವೆ ಆಯ್ತು ಅಂದರೆ ಫಸ್ಟು ಕರ್ಕೊಂಬ ಅಂತ ಹೇಳ್ತಾರೆ. ಜೊತೆಗೆ ಅವ್ರ ಬಟ್ಟೆ ಮತ್ತು ಮಾಂಗಲ್ಯ ನಾನೇ ಕೊಡ್ತೀನಿ ಅಂದ್ಬಿಟ್ಟು 25 ವರ್ಷದಿಂದ ಮದುವೆ ಸಾಮೂಹಿಕ ಮದುವೆ ವರ್ಷಕ್ಕೊಂದ್ಸತಿ ಮಾಡ್ತಾಯಿದ್ರೇನು ಜೊತೆಯಲ್ಲಿ ವಾರಕ್ಕೋ ತಿಂಗಳಿಗೋ 15 ದಿವಸಕ್ಕೆ ಈ ಥರ ಜೋಡಿ ಒಂದು ಮಾಡ್ತಾಯಿದ್ದಾರೆ. ಇದಕ್ಕಿಂತ ಸೌಭಾಗ್ಯ ಯಾರಿಗೂ ಸಿಗೋದಿಲ್ಲ. ನಮ್ಮ ಈ ದಂಪತಿಗಳಿಗೆ ಸಿಕ್ಕಿದೆ. ಅವ್ರಿಗೆ ಮತ್ತು ಅವ್ರ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೇನೆ.